ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆಷಾಢದ 2ನೇ ಶುಕ್ರವಾರ ಇವತ್ತು. ಎಲ್ಲರೂ ಪೂಜೆ ಎಲ್ಲ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಮೊದಲನೇ ಶುಕ್ರವಾರ ಆಷಾಢದಲ್ಲಿ ಲಿಂಬೆಹಣ್ಣಿನ ದೀಪನ ಮಾರಿಕಾಂಬಾ ಟೆಂಪಲಿಗೆ ಹಚ್ಚಿದ್ದೆ. ಏನು ಕೋರಿಕೆ ಕೇಳ್ಕೊಳ್ತಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ದೀಪ ಹಚ್ಚಿದ್ರಿಂದ ಏನು ಒಂದು ಬದಲಾವಣೆ ಆಯಿತು ಅಂತಲೂ ಸಹಿತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನನಗೆ ಆ ದೀಪ ಹಚ್ಚಿ ಬರೀ 2 ದಿನದಲ್ಲಿ ನನಗೆ ಬದಲಾವಣೆ ಗೊತ್ತಾಗಿದೆ. ನಾನು ಅವತ್ತೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಕಾರಣಾಂತರದಿಂದ ಆಗಲಿಲ್ಲ. ಏನಪ್ಪ ಲಿಂಬೆಹಣ್ಣಿನ ದೀಪ ಹಚ್ಚಿದೆ, ನಾನು ಏನಂತ ಕೋರಿಕೆ ಇಟ್ಟಿದ್ದೆ ದೇವ್ರ ಹತ್ರ, ಹಾಗೆ ನಾನು ಏನಕ್ಕೋಸ್ಕರ ಹಚ್ಚಿದೆ, ಅದು ಹೇಗೆ 2 ದಿನದಲ್ಲೇ ಒಂದು ಮಿರಾಕಲ್ ಅನ್ಬೋದು. ನಿಜವಾಗ್ಲೂ ನನಗೊಂದು ನಂಬಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆ ರೀತಿ ಒಂದು ಬದಲಾವಣೆ ಆಯಿತು. ಅದು ಏನು ಅಂತ ಹೇಳ್ತೀನಿ. ಯಾರಿಗಾದರೂ ಏನಾದರೂ ಒಂದು ಕೋರಿಕೆ ಇದ್ದರೆ ಮನಸ್ಸಲ್ಲಿ ಬೇಡ್ಕೊಳ್ಳಿ, ಒಳ್ಳೆ ಮನಸ್ಸಿಂದ ಬೇಡ್ಕೊಳ್ಳಿ. ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ಬಿಟ್ಟು ಯಾವುದೇ ಥರ ಅಂದರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋ ಥರ ಯಾವುದೋ ಕೋರಿಕೆಗಳನ್ನು ಇಟ್ಕೊಂಡು ನೀವು ಬೇಡ್ಕೊಬೇಡಿ. ನಿಮಗೆ ಏನು ಅದರಿಂದ ಒಳ್ಳೇದಿದೆ, ಒಳ್ಳೆಯ ಕೋರಿಕೆನ ಇಟ್ಟು ಬೇಡ್ಕೊಳ್ಳಿ. ದೇವರು ಖಂಡಿತವಾಗ್ಲೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾರೆ. ಏನಪ್ಪ ಅಂದರೆ, ನಾನು ಹೋದ ಶುಕ್ರವಾರ ಆಷಾಢದ ಮೊದಲನೇ ಶುಕ್ರವಾರ ಲೆಮನ್ ದೀಪ ಅಂದರೆ ಲಿಂಬೆಹಣ್ಣಿನ ದೀಪನ ಹಚ್ಚಿದ್ದೆ ಫ್ರೆಂಡ್ಸ್. ಅದಕ್ಕೂ ಒಂದು ವಾರ ಮುಂಚೆ ನಾವು ನನ್ನ ಮಗನ ಎಜುಕೇಷನ್ ಲೋನಿಗೆ ಹಾಕಿದ್ವಿ. ಆ ಲೋನು ಕಾರಣಾಂತರದಿಂದ ಒಬ್ಬರು ಮಾಡಿರೋಂಥ ಕೆಲಸದಿಂದ ಆ ಲೋನು ರಿಜೆಕ್ಟ್ ಆಯಿತು. ಆದರೂ ನನಗೆ ಅದೆಷ್ಟು ಬೇಜಾರಾಯಿತು ಅಂದರೆ, ನನಗೊಂಥರ ದಾರಿನೇ ಕಾಣಲಿಲ್ಲ ರೀತಿ ಆಯಿತು. ಆಗ ನನಗೆ ನೆನಪಾಗಿದ್ದು ದೇವ್ರು ಮಾತ್ರ. ನಾನು ಇಟ್ಟಿದ್ದು ದೇವ್ರ ಮೇಲೆ ನಂಬಿಕೆ ಮಾತ್ರ. ನಾನೇನು ಮಾಡಿದೆ, ನನಗೆ ಏನು ಮಾಡಬೇಕು ಅಂತಲೇ ದಾರಿ ತೋಚಿಲ್ಲ. ಒಂದು 2-3 ದಿವಸ ತುಂಬಾ ಬೇಜಾರಾಯಿತು. ನೋಡಿ ಕಣ್ಣು ಕೆಳಗೆಲ್ಲ ಎಷ್ಟು ಕಪ್ಪಾಗಿದೆ. ನಾನು ಫುಲ್ಲು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಅದೆಷ್ಟು ಟೆನ್ಷನ್ ಮಾಡ್ಕೊಂಡ್ರು ಬಟ್ಟೆ ಹೊಲಿಯೋದಂತೂ ಮಿಸ್ ಮಾಡೋಂಗಿಲ್ಲ. ಬಟ್ಟೆ ಹೊಲಿಯೋ ಕೆಲಸ ಆಗ್ತಾನೇ ಇತ್ತು. ಆದರೆ ನನಗೆ ಏನು ಅನ್ನಿಸ್ತು, ಗುರುವಾರ ಸಂಜೆ ನಾನು ಸಹಿತ ಲಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಆ ಅಮ್ಮನ ಹತ್ರ ಪ್ರಸಾದ ಕೇಳೋಣ, ಏನಂತ ಅದು ತಾಯಿನೇ ಹೇಳ್ತಾಳೆ ಅಂದ್ಬಿಟ್ಟು ನಾನು ಹೋದ ಶುಕ್ರವಾರ ಆ ವಿಡಿಯೋನ ನಾನು RG ಟೈಲರಿಂಗ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಲಿಂಬೆಹಣ್ಣಿನ ದೀಪನ ಹಚ್ಚಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ನಿಂಬೆಹಣ್ಣಿನ ದೀಪ ಹಚ್ಚಬೇಕಾದ ನಿಯಮಗಳೇನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮಗೇನೋ ಗೊತ್ತಿಲ್ಲ, ನಾನು ಹಚ್ತೀನಿ ಈ ದೀಪನ ಅಂತ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನಾನು ರಾಹುಕಾಲ ಟೈಮಲ್ಲಿ ಅಂದರೆ 10:30 ಇಂದ 12:30 ಟೈಮ್ ರಾಹುಕಾಲ ಟೈಮ್ ಇರುತ್ತೆ ಶುಕ್ರವಾರ. ಅವತ್ತು ನಾನು ಉಪವಾಸ ಇದ್ದುಬಿಟ್ಟು ಒಳ್ಳೆ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಿಂಬೆಹಣ್ಣಿನ ದೀಪನ ಹಚ್ಚಿದೆ. ನನಗೆ ದಾರಿ ಅಂತ ಕಾಣಿಸಿದ್ದು ಆ ತಾಯಿ ದೇವಸ್ಥಾನ ದಾರಿ ಮಾತ್ರ. ಅದು ಬಿಟ್ಟರೆ ನನಗೆ ಬೇರೆ ಯಾವುದು ಒಂದು ದಾರಿನೂ ಕಾಣಿಸಿಲ್ಲ. ನನಗೆ ನಂಬಿಕೆ ಇತ್ತು ಆ ತಾಯಿ ಹತ್ರ ಲಿಂಬೆಹಣ್ಣಿನ ದೀಪ ಹಚ್ಚಿಬಿಟ್ಟು ನನ್ನ ಕೋರಿಕೆನೇ ಬೇಡ್ಕೊಂಡೆ. ಅದು ಏನು ಅಂದರೆ, ನನ್ನ ಮಗನಿಗೆ ನಾವು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕಿತ್ತು. ಅದಕ್ಕೋಸ್ಕರ ಲೋನಿಗೆ ಹಾಕಿದ್ವಿ. ಈ ರೀತಿ ಒಂದು ಪ್ರಾಬ್ಲಮ್ ಆಗಿ ಲೋನು ರಿಜೆಕ್ಟ್ ಆಯಿತು. ಅದು ಸಹಿತ ನಾನು ಹೇಳಿದ್ದೆ ವಿಡಿಯೋದಲ್ಲಿ. ತುಂಬಾ ಬೇಜಾರಾಗಿತ್ತು. ಆದರೆ ನನಗೊಂದು ನಂಬಿಕೆ ಇತ್ತು, ನಾನು ನಂಬಿರೋಂಥ ಕೋಟೆ ಆಂಜನೇಯ ಸ್ವಾಮಿ ದೇವರಾಗಿರ್ಬೋದು ಅಥವಾ ಮಾರಿಕಾಂಬಾ ನಮ್ಮ ಮನೆ ದೇವರು, ಈ ನನಗೆ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ನಂಬಿಕೆ ಇತ್ತು. ನಾನು ಏನು ಮಾಡಿದೆ ಅಂತಂದರೆ, ಲಿಂಬೆಹಣ್ಣಿನ ದೀಪನ ಕೈಯಲ್ಲಿ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತೆ ದೇವಸ್ಥಾನದಲ್ಲಿ. ನನ್ನ ಮಗನ ಎಜುಕೇಷನ್ಗೆ ಯಾವುದೇ ಥರ ತೊಂದರೆ ಆಗಬಾರ್ದು, ಇದಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತೇಳ್ಬಿಟ್ಟು ಮಾರಿಕಾಂಬಾ ದೇವಸ್ಥಾನದ ಹತ್ರ ನಾನು ದೀಪ ಹಚ್ಬಿಟ್ಟು ಬೇಡ್ಕೊಂಡು ಬಂದೆ. ಮತ್ತು ಪ್ರಸಾದ ಸಹಿತ ಕೇಳಿದೆ. ಬಲಗಡೆನೇ ಪ್ರಸಾದ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಡಗಡೆ ಪ್ರಸಾದ ಆಯಿತು. ಆದರೆ ಭಟ್ರು ಹೇಳಿದರು ಏನು ಅಂದರೆ, ಬಲಗಡೆ ಪ್ರಸಾದನೇ ನೀವು ತಗೊಳ್ಳಿ, ಫಸ್ಟಿಗೆ ಎಲ್ಲ ಆಯಿತು ಅದೇ ಪ್ರಸಾದನೇ ತಗೊಳ್ಳಿ ಅಂದರು. ಆ ತಾಯಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ರು. ಆದರೆ ನಾವು ಹೇಳ್ತೀವಿ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ಅಂತ. ನಿಜವಾಗ್ಲೂ ನಾನು ಒಬ್ಬರ ಹತ್ರ 2 ವರ್ಷದಿಂದ ನನ್ನ ಮಗ ಅಂದರೆ ಫಸ್ಟ್ PU ಸೆಕೆಂಡ್ PUC ಓದಿಸುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆಗ ನಾನು ಅವ್ರ ಹತ್ರ ಕೇಳಬೇಕು ಅಂದ್ಕೊಂಡ್ರೆ ನನಗೆ ಕೇಳೋದಕ್ಕೆ ಧೈರ್ಯನೇ ಬಂದಿರಲಿಲ್ಲ. ದುಡ್ಡನ್ನ ಸುಮ್ಮನೆ ಆಗಿದ್ದೆ. ಆದರೆ ಅದು ಏನು ಮಿರಾಕಲ್ಲೋ ಗೊತ್ತಿಲ್ಲ, ಶುಕ್ರವಾರ ದೀಪ ಹಚ್ಚಿ ಬಂದಿದ್ದೀನಿ. ಶನಿವಾರ ಒಂದು ದಿವಸ ಸುಮ್ಮನೆ ಇದ್ದೆ. ಅಂದರೆ ಭಾನುವಾರ ಬೆಳಗ್ಗೆ ನಮ್ಮ ಯಜಮಾನ್ರ ಬಾಯಿಂದ ಬಂತು, ಇವ್ರ ಹತ್ರ ಕೇಳ್ಬೋದೇನೋ ಅಂತೇಳಿ. ನನಗೊಂದು ಆ ತಾಯಿನೇ ಶಕ್ತಿ ಕೊಟ್ಲು ಅಂತ ಹೇಳ್ಬೋದೇನೋ. ತಕ್ಷಣ ನಾನು ಫೋನ್ ಮಾಡಿ ಕೇಳಿದೆ ಅವ್ರ ಹತ್ರ. ನನ್ನ ಮಗನಿಗೆ ಹಿಂಗೆ ಎಜುಕೇಷನಿಗೆ ನಾವು ಲೋನ್ ಮಾಡಿದ್ವಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಮತ್ತೆ ಎಜುಕೇಷನ್ ಲೋನ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಕಾಲೇಜ್ ಅಡ್ಮಿಷನಿಗಾಗಿರುತ್ತೆ, ಏನಕ್ಕಾದ್ರೂ ಸ್ವಲ್ಪ ಅಮೌಂಟು ಇಟ್ಕೊಂಡಿರಬೇಕು ಅಂತ ಹೇಳಿದ್ದಕ್ಕೆ
ಅವರು ನನಗೆ ಹೇಳಿದ ಒಂದೇ ಮಾತು, ಆ ತಾಯಿ ರೂಪದಲ್ಲೇ ಬಂದೆ, ಅಂದರೆ ಅವರು ನನ್ನ ಹೆಸರನ್ನ ಹೇಳೋಂಗಿಲ್ಲ ನೀವು ಅಂತ ಹೇಳಿದ್ದಾರೆ. ಯಾಕಂದರೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೆಸರು ಹೇಳೋದ್ರಿಂದ. ಅದರಿಂದ ಅವರಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡೋಕ್ಕೆ ಆಸೆ ಇದೆ, ಆದರೆ ಯಾವುದೇ ಥರ ನೀವು ಹೆಸರು ಎಲ್ಲೂ ಹೇಳಬೇಡಿ ಅಂತ ಹೇಳಿದ್ರು. ಅದರಿಂದ ನಾನು ಹೆಸರು ಹೇಳ್ತೀನಿ, ಆದರೆ ಸ್ವಲ್ಪ ಅವರ ದುಡ್ಡನ್ನು ನಾನು ರಿಟರ್ನ್ ಕೊಟ್ಟ ಮೇಲೆ ನಾನು ಅವ್ರ ಹೆಸರನ್ನ ಹೇಳ್ತೀನಿ. ಆದರೆ ಈಗ ನಾನು ಅವ್ರ ಹೆಸರನ್ನು ಹೇಳೋದಿಲ್ಲ. ಆದರೆ ನಾನು ದುಡ್ಡು ಕೇಳಿದ ತಕ್ಷಣ ಅವ್ರು ಹೇಳಿದ್ರು, ಒಂದು ದುಡ್ಡಿಂದ ಒಂದು ಕಾರಣಕ್ಕೋಸ್ಕರ ಮಗುವಿನ ಎಜುಕೇಷನ್ ನಿಲ್ಬಾರ್ದು, ನೀನು ಓದಿಸೋರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದೊಂದು ಮಾತು ನಂಗೆ ಅದೆಷ್ಟು ಧೈರ್ಯ ತುಂಬಿತು ಅಂದರೆ, ಆ ತಾಯಿ ನನಗೆ ಅವ್ರ ಹತ್ರ ಕೇಳೋದಕ್ಕೆ 2 ವರ್ಷದಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಅದು ನಂಗೆ ಧೈರ್ಯನೇ ಬಂದಿರಲಿಲ್ಲ. ಅವತ್ತು ನಾನು ಅದು ಹೇಗೋ ಏನಾದರೂ ಅನ್ನಲಿ, ಅವ್ರು ಕೊಡಲ್ಲ ಅಂತ ಅನ್ನಲಿ ಅನ್ನೋ ಧೈರ್ಯದಿಂದ ಕೇಳಿದೆ. ಆದರೆ ಅವರು ನನಗೆ ಭಾನುವಾರ ಕೊಡ್ತೀನಿ ಓದಿಸು ಅಂತ. ಅದೆಷ್ಟು ಖುಷಿ ಆಯಿತು ಅಂದರೆ, ಅದು ಅವತ್ತು ನಾನು ಖುಷಿಗೇ ಹತ್ಬಿಟ್ಟಿದ್ದೀನಿ. ಆಮೇಲೆ ಮತ್ತೇನಾಯಿತು ಅಂತಂದರೆ, ತಕ್ಷಣ ಅವರು ನನಗೆಲ್ಲ ವಿಚಾರಿಸಿ ಸಮಾಧಾನ ಮಾಡಿ, ಪರವಾಗಿಲ್ಲ ನೀನು ಸುಮ್ಮನೆ ಇರು, ನೀನು ಅಳಬೇಡ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಮತ್ತೆ ನನಗೆ ಒಂದು ನೋಡಿ, ನಾನು ಬೇಡ್ಕೊಂಡಿರೋದು ಅಮ್ಮನ ಹತ್ರ, ಆ ತಾಯಿ ಇವ್ರ ರೂಪದಲ್ಲಿ ಬಂದ್ಬಿಟ್ಟು ನನಗೆ ಸಹಾಯ ಮಾಡಿದ್ದಾಳೆ. ನಿಜವಾಗೂ ಅಷ್ಟೇ, ಎಷ್ಟೋ ಜನ ದೇವ್ರ ಬಗ್ಗೆ ನಂಬಿಕೆನೇ ಇಟ್ಕೊಳೋದಿಲ್ಲ. ನಮಗೆ ನಿಜ ಮನುಷ್ಯರು ನಾವೊಬ್ಬರು ವ್ಯಕ್ತಿ ಮೇಲೆ ಇವ್ರು ನನಗೆ ಸಹಾಯ ಮಾಡ್ತಾರೆ ನಂಬಿಕೆ ಇಟ್ಕೊಂಡ್ರೆ ಆ ವ್ಯಕ್ತಿ ಆ ಟೈಮಲ್ಲಿ ಕೈ ಕೊಡ್ಬೋದು. ಆದರೆ ದೇವರು ಯಾವತ್ತೂ ಕೈ ಕೊಡಲ್ಲ. ದೇವರನ್ನೋ ಒಂದು ಶಕ್ತಿ ಇದೆ ಅನ್ನೋದು ನನಗೆ ತುಂಬ ಸರಿ ಪ್ರೂವ್ ಆಗಿದೆ. ಇದು ಒಂದು ಸರಿ ಪ್ರೂವ್. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಬೇಕಾದರೆ ಆರ್ಜಿ ಟೈಲರಿಂಗ್ ಕ್ಲಾಸ್ ಹೋಗಿಬಿಟ್ಟು ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ನಾನು ಈಗ ದೀಪ ಹಚ್ತಾ ಇದ್ದೀನಿ, ಅದು ಏನಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳೋದಿಲ್ಲ, ಯಾವ ವಿಷಯಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಅವತ್ತು ಕೇಳಿರೋದು ನನ್ನ ಮಗನ ಎಜುಕೇಷನಿಗೆ ನೀನೇ ದಾರಿ ತೋರಿಸ್ಬೇಕು ಅಂತ ಆ ತಾಯಿ ಹತ್ರ ಕೇಳಿದ್ದೆ. ಹಾಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮುಂದಿನ ವಾರ ಶುಕ್ರವಾರ ನಾನು ಏನು ಬದಲಾವಣೆ ಆಯಿತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನನಗೆ ನಿಜ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಏನು ಬದಲಾವಣೆ ಆಗ್ಬೋದು ನೋಡೋಣ, ಶುಕ್ರವಾರ ತನಕ ನೋಡಿಬಿಟ್ಟು ನಾನು ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಾನು ಆ ತಾಯಿ ಹತ್ರ ಬೇಡ್ಕೊಂಡೆ, ಈ ಒಂದು ವಾರ ನಾನು ಹಚ್ತೀನಿ, ನೆಕ್ಸ್ಟ್ ವಾರ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದೆ. ಮಂತ್ಲಿ ಪ್ರಾಬ್ಲಮ್ ಇರೋದು ನಂಗೆ ಸಿಗುತ್ತೋ ಇಲ್ಲೋ ಅಂತ ಹೇಳ್ಕೊಂಡಿದ್ದೆ. ಹಾಗಾಗಿ ನಾನು ಅವತ್ತೇ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಇದ್ಬಿಟ್ಟು ದೀಪನ ಹಚ್ಚಿ ಬಂದೆ. ಲಿಂಬೆಹಣ್ಣಿನ ದೀಪ ನೀವು 1 ವಾರ ಹಚ್ಬೋದು, 5 ವಾರ ಹಚ್ಬೋದು, 9 ವಾರ ಹಚ್ಬೋದು, ಈ ರೀತಿ ಹಚ್ಬೋದು. ಬೆಲ್ಲ ದೀಪ ಹಚ್ಚುತ್ತಾರೆ ಗಣಪತಿಗೆ, ಹಾಗೆ ವಿಷ್ಣುಗೂ ಸಹಿತ ಬೆಲ್ಲ ದೀಪ ಹಚ್ಚುತ್ತಾರೆ. ಹಾಗೆ ಇದು ಶಕ್ತಿ ದೇವಸ್ಥಾನದಲ್ಲಿ ಹಚ್ಚಿ ತುಂಬಾ ಒಳ್ಳೆಯದು. ಮತ್ತು ನನಗೇನಾಯಿತು, ಅವರು ಕೊಡ್ತೀನಿ ಅಂತಂದರು. ಮತ್ತು 2-3 ದಿವಸದಲ್ಲಿ ನನಗೆ 1 ಲಕ್ಷ ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಈಗ 1 ರೂಪಾಯಿ ಕೇಳದೆ ಕೊಡೋರಿಲ್ಲ, ನಮ್ಮ ಸ್ವಂತದವರೇ ನಮಗೆ ಕೊಡಲ್ಲ. ನಿಜವಾಗೂ ನಾನು ಅವ್ರ ಹತ್ರ ಹೇಳಿದಿಷ್ಟೇ, ನನಗೆ ಯಾರೂ ಕೊಡಲಿಲ್ಲ, ನನಗೆ ಯಾರೂ ಸಹಾಯ ಮಾಡಿಲ್ಲ. ನನ್ನ ಮಗನಿಗೆ ಓದೋದಕ್ಕೋಸ್ಕರ, ಒಂದು ದುಡ್ಡಿಗೋಸ್ಕರ ಅವ್ನ ಎಜುಕೇಷನ್ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಅವನು ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ನಾನು ಓದೋದಿಲ್ಲ, ನಾನು ಬಿಡ್ತೀನಿ, ನನಗೆ ನಿಮ್ಗೆ ಕಷ್ಟ ಆಗುತ್ತೆ, ನಿಮಗೆ ಸುಮ್ಮನೆ ದುಡ್ಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ನನಗೆ ಅದೊಂದು ತುಂಬಾ ಬೇಜಾರಿತ್ತು, ತುಂಬಾ ಬೇಜಾರು ಸಹಿತ ಮಾಡ್ಕೊಂಡಿದ್ದೆ. ಆದರೆ ಅವರು ನನಗೆ ಒಂದು ಶಕ್ತಿ ಧೈರ್ಯ ತುಂಬಿದ್ರು. ಅದೇ ಅವ್ರ ಮಾತಿನ ಪ್ರಕಾರನೇ 2-3 ದಿವಸಕ್ಕೆ ನನಗೆ ಅಮೌಂಟ್ ಹಾಕಿದ್ರು. ಅವರು ನನಗೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು. ಆದರೆ ಅವರಿಗೆ ಸ್ವಲ್ಪ ಕಾರಣಾಂತರದಿಂದ ನನಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ, ನನ್ನ ಅಕೌಂಟಿಗೆ ಸೆಂಡ್ ಮಾಡಿದ್ದಾರೆ. ತುಂಬಾ ಒಂದು ಖುಷಿ ಆಗುತ್ತೆ. ಅದು ಅವ್ರ ಹೆಸರನ್ನು ನಾನು ನನ್ನ ಚಾನಲಲ್ಲಿ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ಅವ್ರ ಹೆಸರನ್ನ ಹೇಳೋ ರೀತಿ ಇಲ್ಲ, ಅವ್ರು ಯಾರು ಅಂತಲೂ ಹೇಳೋ ಥರ ಇಲ್ಲ. ಯಾಕಂದರೆ ಆ ಅಮ್ಮನ ರೂಪದಲ್ಲಿ ಬಂದ್ಬಿಟ್ಟು ಒಂದು ಅಕ್ಕ, ತಂಗಿ, ತಾಯಿ, ಅಮ್ಮ ಸಮಾನದಲ್ಲಿ ನನಗೊಂದು ಹೆಲ್ಪ್ ಮಾಡಿದ್ದಾರೆ. ನಿಜ ಹೌದು, ನಾವು ಒಂದು ಶಕ್ತಿ ಇದೆ, ಅದ್ರ ಮೇಲೆ ನಂಬಿಕೆ ಇಡಬೇಕು ಹೊರತು ಈ ಮನುಷ್ಯರ ಮೇಲೆಲ್ಲ. ನಿಜವಾಗ್ಲೂ ಅಷ್ಟೇ, ನಾನು ಯಾರೆಲ್ಲ ನನಗೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೋ ಅವ್ರು ಈ ಟೈಮಲ್ಲಿ ನನಗೆ ಮಾಡಲಿಲ್ಲ. ಯಾವುದೋ ಒಂದು ಶಕ್ತಿ, ಆ ದೇವಿ ನಿಜವಾಗ ನಮ್ಮಮ್ಮ ಆ ದೇವಸ್ಥಾನದಲ್ಲಿ 10 ವರ್ಷ ದೇವಸ್ಥಾನ ಒರೆಸೋದು ಗುಡಿಸೋದು ಮಾಡಿದ್ದಾರೆ. ಅವರು ಒಬ್ಬರೇ ರಾತ್ರಿ 10 ಗಂಟೆವರೆಗೂ ಇದ್ಬಿಟ್ಟು ಕೆಲಸ ಮಾಡ್ತಾಯಿದ್ರು. ನಾನು ಮೊನ್ನೆ ನಿಂಬೆಹಣ್ಣಿನ ದೀಪನ ಹಿಡ್ಕೊಂಡು ಆ ತಾಯಿ ಹತ್ರ ಕೇಳಿದ್ದೇನು ಅಂತಂದರೆ, ನಮ್ಮಮ್ಮ ನಿಮ್ಮ ದೇವಸ್ಥಾನದಲ್ಲಿ 10 ವರ್ಷ ಸೇವೆ ಮಾಡಿದ್ದಾರೆ, ಅವರೀಗಿಲ್ಲ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಅಂದರೆ ನನಗೆ ನೀನೇ ಅಮ್ಮ, ನೀನೇ ನನಗೆ ಏನಾದರೂ ಸಹಾಯ ಮಾಡಬೇಕು ಅಂತ ನಾನು ದೀಪನ ಹಿಡ್ಕೊಂಡು ಕೇಳ್ಕೊಂಡಿದ್ದೀನಿ. ಆದರೆ ನನಗೆ 2 ದಿವಸದಲ್ಲಿ ಆ ತಾಯಿ ನನಗೊಂದು ಅಂದರೆ ಈ ಥರದ್ದೊಂದು ದೊಡ್ಡ ಒಂದು ಮಿರಾಕಲ್, ನಿಜವಾಗ ನನಗೆ ನಂಬಿಕೆನೇ ಇರಲಿಲ್ಲ. ಕೊಡ್ತಾರೆ, ನಾನು ಕೇಳಿದ ತಕ್ಷಣ ಕೊಡ್ತೀನಿ ಅಂತ ಹೇಳ್ತಾರೆ ಅನ್ನೋದೊಂದು ನಂಬಿಕೆನೇ ಇಲ್ಲ. ನನಗೆ ಸಹಾಯ ಮಾಡಿದ ಆ ಸಿಸ್ಟರ್ ಅಂದರೆ ಅಕ್ಕ, ನಿಜವಾಗ್ಲೂ ಅವರಿಗೆ
ನನಗೆ ಕೊಟ್ಟಿದ್ದು ಡಬ್ಬಲು ತ್ರಿಬ್ಬಲು ಆ ದೇವರು ಅವರಿಗೆ ಒಂದು ಇದೇ ರೀತಿ ಸಹಾಯ ಮಾಡೋವಂಥ ಒಂದು ಅವರಿಗೆ ಎಲ್ಲ ಸೌಲಭ್ಯ ಮಾಡಿಕೊಡ್ಲಿ. ಅವ್ರು ಇನ್ನೂ ಬೆಳಿಬೇಕು. ನಾನು ಇವತ್ತು ಶುಕ್ರವಾರ ಆಗಿ ಅವ್ರಿಗೆ ಒಳ್ಳೇದನ್ನು ಹಾರೈಸ್ತೀನಿ. ಈ ವಿಡಿಯೋನ ನಾನು ಬೇರೆ ದಿವಸ ಮಾಡಬೇಕು ಅಂದ್ಕೊಂಡೆ, ಆದರೆ ಶುಕ್ರವಾರದ ದಿವಸನೇ ನಾನು ಒಂದು ಒಳ್ಳೆ ಅವರಿಗೆ ಹಾರೈಸಬೇಕು. ಯಾಕಂದರೆ ಅವ್ರು ಇವತ್ತು ಹೇಳೋದಷ್ಟೇ, ನೀವು ಒಂದು ದುಡ್ಡಿಗೋಸ್ಕರ ಅವನ ಎಜುಕೇಷನ್ ಹಾಳು ಮಾಡಬೇಡ, ಅವನಿಗೆ ದುಡ್ಡನ್ನ ಕೊಡ್ತೀನಿ, ನೀನು ಓದಿಸು, ಅವನಿಗೆ ದುಡ್ಡಿಂದ ಯಾವುದೂ ಹೇಳಬೇಡ, ನೀನೀಗ ಅದಕ್ಕೆ ನಾನು ಹೇಳಿದ್ದೀನಿ ರಿಟರ್ನ್ ಕೊಡ್ತೀನಿ ಅಂತ. ರಿಟರ್ನ್ ತೊಗೊಳ್ತೀನಿ ಅಂದಿದ್ದಾರೆ. ರಿಟರ್ನ್ ತೊಗೊಂಡು ನನ್ನ ಮಗನ ಎಜುಕೇಷನ್ ಆದಮೇಲೆ ಅವ್ನು ಚೆನ್ನಾಗಿ ಓದಿ ಎಲ್ಲ ಆದಮೇಲೆ ನಾನು ಅವ್ರ ಹೆಸರನ್ನ ಹೇಳ್ತೀನಿ. ನಾನು ವಿಡಿಯೋದಲ್ಲೂ ಸಹಿತ ಕರ್ಕೊಂಡು ಬರ್ತೀನಿ ಒಂದ್ಸಲಿ. ಅವರು ನನ್ನ ವಿಡಿಯೋದಲ್ಲಿ ಬಂದೇ ಬರ್ತಾರೆ. ಆದರೆ ನಾನು ಹೇಳೋದು ಫ್ರೆಂಡ್ಸ್, ದುಡ್ಡಿನ ಸಹಾಯ ಇರಲಿ. ನಿಂಗೆ ಇಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತೇಳಿ ಒಂದು ಫೋನ್ ಮಾಡಿ ಕೇಳೋರು ಯಾರು ಇಲ್ಲ. ಗೊತ್ತಿಲ್ಲದವರು ಯಾರು ಇದು ಮಾಡಿ ನಮ್ಮ ಜೊತೆಲೇ ಇರೋರೆ ಈ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತೇಳಿ ಗೊತ್ತಿದ್ದು ಸಹಿತ ಫೋನ್ ಮಾಡಿ ಕೇಳದೇ ಇರೋವಂಥವ್ರು ಇರ್ತಾರೆ. ಅವ್ರಗಳ ಮಧ್ಯ ಇಂಥವ್ರು ನಿಜವಾಗ್ಲೂ ಇವ್ರಿಗೆ ದೇವರು 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟವರು, ಮಕ್ಕಳು ಮನೆ ಎಲ್ಲರೂ ಸಂತೋಷವಾಗಿದ್ದು ಇನ್ನೂ 10 ಜನಕ್ಕೆ ಅವರು ಸಹಾಯ ಮಾಡೋ ರೀತಿ ಬೆಳಿಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ನಾನು ಒಂದು ಹೇಳೋದು, ಪ್ರತಿಯೊಬ್ಬರಿಗೂ ಯಾರಾದರೂ ಎಜುಕೇಷನ್ಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹೆಲ್ಪ್ ಯಾರಾದರೂ ಕೇಳಿದ್ರು ಅಂದರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡಿ. ಅಂದರೆ ಅಷ್ಟು ಅಂತಲ್ಲ, ನಿಮಗೆ ಅವರು 10,000 ಕೇಳಿದ್ರೆ ನಿಮಗೆ 1,000 ಕೊಡೋ ಅಂಥ ಒಂದು ಇದ್ದರೆ ಅದನ್ನು ಕೊಡಿ. ಅಟ್ಲೀಸ್ಟ್ 500 ರೂಪಾಯಿ ನನ್ನ ಕೈಯಿಂದ ಇಷ್ಟು ಅಂತೇಳಿ. ಯಾರಾದರೂ ಹುಷಾರಿಲ್ಲ ಅಂತಂದರೆ ಅಥವಾ ಮಕ್ಕಳ ಎಜುಕೇಷನಿಗೆ ಫೀಸ್ ಕಟ್ಟೋದಕ್ಕೆ ಅಥವಾ ಒಂದು ಬ್ಯಾಗು ಪುಸ್ತಕ ಅಂದರೆ ನಿಜವಾಗೂ ಹೆಲ್ಪ್ ಮಾಡಿ. ನನ್ನ ಮಕ್ಳಿಗೆ ನಾನು ಹೇಳೋದಷ್ಟೇ, ನೀವು ಓದಿ ಅಥವಾ ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದ ಮೇಲೆ ಯಾವತ್ತು ಯಾರಾದರೂ ಒಂದು ಎಜುಕೇಷನಿಗಾಗಿರ್ಬೋದು ಅಥವಾ ಆರೋಗ್ಯಕ್ಕಾಗಿರ್ಬೋದು ಏನಾದರೂ ಸಹಾಯ ಕೇಳಿದರೆ ಮಾಡಿ ಅಂತ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ. ಊಟ ಮತ್ತು ಈ ಪ್ರಪಂಚದಲ್ಲಿ ಯಾವುದನ್ನಾದರೂ ನಾವು ಊಟ ಅಂದರೆ ಒಂದು ಹೊತ್ತಿನ ಊಟ ಬಂದು ಕೇಳಿದವಾಗ ನಮ್ಮ ಮನೇಲಿ ಎಷ್ಟಿರುತ್ತೋ ಅದರದ್ದು ಸ್ವಲ್ಪನಾದರೂ ಅವ್ರಿಗೆ ಕೊಡಬೇಕು. ನಾನು ಅಷ್ಟೇ, ನಮ್ಮ ಮನೆಗೆ ಯಾರಾದರೂ ಊಟ ಕೇಳ್ಕೊಂಬಂದರೆ ನನಗಿದೆಯಲ್ಲ ನಾನು ಯೋಚನೆ ಮಾಡಲ್ಲ, ಅದನ್ನು ಕೊಡ್ತೀನಿ. ನಾನು ಆ ರೀತಿ ಮಾಡಿದ್ದಕ್ಕೆ ಇವತ್ತು ನನಗೆ ಇವ್ರ ಮುಖಾಂತರ, ಆ ಅಮ್ಮನ ಮುಖಾಂತರ ನನಗೆ ಒಂದು ಸಹಾಯ ಮಾಡಿದ್ದಾರೆ. ಯಾರು 10 ರೂಪಾಯಿ ಕೇಳಿದ್ರು ಕೊಡದೇ ಇರೋವಂಥ ಕಾಲದಲ್ಲಿ 1 ಲಕ್ಷ, ನಾನು 2 ಲಕ್ಷನೇ ಕೊಡ್ತೀನಿ ಅಂತ ಅವ್ರು ಹೇಳಿದ್ದು. ಅವರಿಗೆ ಸ್ವಲ್ಪ ಕಾರಣಾಂತರ ಪ್ರಾಬ್ಲಮಿಂದ 1 ಲಕ್ಷ ನನ್ನ ಅಕೌಂಟಿಗೆ ಸೆಂಡ್ ಮಾಡಿದ್ದಾರೆ. ನಾನು ನನ್ನ ಮಗನಿಗೆ ಇನ್ನು ಕಾಲೇಜಿಗೆ ನಾನು ಕೊಡೋದಕ್ಕೆ ಬೇಕು. ಈ ರೀತಿ ಅದೇ ರೀತಿಯೇ ನನಗೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಸೆಕೆಂಡ್ PUC ಓದಿಸುವಾಗಲೂ ಸ್ವಲ್ಪ ಕಷ್ಟ ಆಗಿತ್ತು. ಆಗಲೂ ಸಹಿತ ನನಗೆ ಸಹಾಯ ಮಾಡಿದ್ದಾರೆ ಒಬ್ಬರು ಸಿಸ್ಟರ್. ಅವ್ರ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಈ ರೀತಿ ನಾನು ಹೇಳೋದು, ಲಿಂಬೆಹಣ್ಣಿನ ದೀಪನ ನಾನು ಹೋದ ವಾರ ಹಚ್ಚಿದ್ದೆ. ಅಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು, ನಾನು ಹೇಳ್ತೀನಿ, ನಾನು 5 ವಾರ ಹಚ್ಚಿದೆ, 10 ವಾರ ಹಚ್ಚಿದೆ, 10 ವಾರ ಲಕ್ಷ್ಮೀ ಪೂಜೆ ಮಾಡಿದೆ ಅಥವಾ ನಾನು ಆ ಪೂಜೆ ಮಾಡಿದೆ ಈ ಪೂಜೆ ಮಾಡಿದೆ, ಇಂಪ್ರೂವ್ಮೆಂಟೇ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕಿರಲ್ಲ ಅಂತಂದರೆ, ನಾವು ಮನಸ್ಸಲ್ಲಿ ಒಳ್ಳೇದು ಇಟ್ಕೊಬೇಕು, ಒಳ್ಳೇದನ್ನು ಬೇರೆಯವರಿಗೆ ಬಯಸ್ತಾ ಇರಬೇಕು. ಆಗ ನಮಗೆ ದೇವರು ಇನ್ನೊಂದು ಕಡೆಯಿಂದ ನಮಗೆ ಒಳ್ಳೇದು ಬಯಸ್ತಾರೆ. ನಾವು ಅವರು ಹಾಳಾಗಲಿ ಅಂತ ಹೇಳಿಕೊಂಡು ನಾವಿಲ್ಲಿ ಪೂಜೆ ಮಾಡಿದ್ರೆ ನಮ್ಗೆ ಯಾವತ್ತೂ ದೇವರು ಒಳ್ಳೇದು ಮಾಡಲ್ಲ. ನಮಗೆ ಬೇರೆಯವ್ರದ್ದು ಚಿಂತೆ ಬೇಡ. ಅಂದರೆ ಅವ್ರಿಗೆ ಏನು ಮಾಡ್ತಿದ್ದಾರೆ, ಅವ್ರು ಕಾರ್ ತೊಗೊಂಡ್ರೋ, ಮನೆ ತೊಗೊಂಡ್ರೋ, ಅಥವಾ ಅವ್ರ ಆಸ್ತಿ ಇದೆಯೋ, ಅವರು ಆ ಬಂಗಾರ ಹಾಕೊಂಡ್ರೋ, ಈ ಬಟ್ಟೆ ಹಾಕೊಂಡ್ರೂ ಚಿಂತೆ ಬೇಡ. ದೇವ್ರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟೇ. ಯಾರಾದರೂ ಒಬ್ರು ಮನೆ ತಗೊಂಡ್ರೆ ಅಥವಾ ಕಾರ್ ತಗೊಂಡ್ರೆ ಅಥವಾ ಇನ್ನೇನೋ ಬಂಗಾರ ತಗೊಂಡ್ರೆ ನಾವು ಸೆಲೆಬ್ರೇಟ್ ಮಾಡಬೇಕು. ಆಗ ಆ ದೇವರು ಇವಳಿಗೂ ಖುಷಿ ಇದೆ, ಇಷ್ಟ ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೊಡ್ತಾನೆ. ಅದೇ ನಾವು ಒಬ್ಬರು ಕಾರ್ ತಗೊಂಡ್ರೆ, ಮನೆ ತಗೊಂಡ್ರೆ, ಬಂಗಾರ ತಗೊಂಡ್ರೆ, ಸೀರೆ ತಗೊಂಡ್ರೆ, ಹೊಟ್ಟೆ ಕಿಚ್ಬಿಟ್ರೆ ಅದು ನಮ್ಗೆ ಯಾವತ್ತೂ ಸಿಗೋದಿಲ್ಲ. ನಾವು ಎಷ್ಟೇ ಪೂಜೆ ಮಾಡ್ಬೋದು, ಏನೇ ಮಾಡ್ಬೋದು, ಆದರೆ ಸಹಾಯ ಮಾಡಿದಕ್ಕಿಂತ ಹೆಚ್ಚಿನ ಪೂಜೆ ಯಾವುದೂ ಇಲ್ಲ. ನಿಜವಾಗ್ಲೂ ಒಂದು ಹೊತ್ತಿನ ಊಟ ಇಲ್ದವ್ರಿಗೆ ಊಟ ಕೊಟ್ಟು ನೋಡಿ, ಅವಶ್ಯಕತೆ ಇದ್ದವರಿಗೆ ನಿಮ್ಮ ಕೈಲಿ ಆಗಷ್ಟು ಅಂತ ಒಂದು ಸಹಾಯ ಮಾಡಿ ನೋಡಿ, ಅಥವಾ ಒಳ್ಳೆಯದನ್ನು ಬಯಸಿ ನೋಡಿ. ಒಳ್ಳೆಯದನ್ನು ಬಯಸಿ, ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಎಲ್ಲ ಒಳ್ಳೇದಕ್ಕಾಗಿ ಅಂತ ಹೇಳಿ, ಮತ್ತು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ನಿಮಗೆ ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಒಳ್ಳೇದು ಮಾಡಲಿ ಅಂತಲೇ ಬೇಡ್ಕೊಳ್ಳಿ. ಆಗ ನಿಮಗೆ ದೇವರು ನಿಮಗೆ ಒಂದು ಮಿರಾಕಲ್ ಥರನೇ ಒಂದು ಆಶ್ಚರ್ಯ ಆಗೋ ಥರ ನಿಮಗೆ ಒಳ್ಳೇದಾಗುತ್ತೆ. ಬಿಟ್ಟರೆ ನೀವು ಬೇರೆಯವ್ರ ಬಗ್ಗೆ ಬರೀ ಕೆಟ್ಟದೇನೋ ಯೋಚನೆ ಮಾಡಿ. ಯಾವತ್ತೂ ಎಲ್ಲದೂ ಸಿಗ್ಬೋದು ಫ್ರೆಂಡ್ಸ್. ಅಂದರೆ ಆಸ್ತಿ, ಅಂತಸ್ತು, ಹೊನ್ನು, ಮಣ್ಣು ಪ್ರತಿಯೊಂದು ಸಿಗ್ಬೋದು. ನಾವು ರಾತ್ರಿ ಮಲಗಿದವ್ರು ಬೆಳಗ್ಗೆ ಗ್ಯಾರಂಟಿ ಹೇಳ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ. ಅದೆಲ್ಲ ಏನು ಇವತ್ತಿದ್ರೆ ನಾಳೆ ಅದು ಶಾಶ್ವತ ಅಲ್ಲ. ನಾವು ಮಾಡಿರುವಂಥ ಒಂದು ಸಹಾಯ, ಕೊಟ್ಟಂಥ ಊಟ ನಿಜವಾಗ್ಲೂ
ಅದು ಶಾಶ್ವತ ಅಂತಲೇ ಹೇಳ್ಬೋದು. ನಮ್ಮಮ್ಮನೂ ಬದುಕಿದ್ದಾಗ ತುಂಬ ಜನಕ್ಕೆ ಸಹಾಯ ಮಾಡ್ತಿದ್ರು. ಆ ಸಹಾಯ ನಮಗೆ ಎಷ್ಟೋ ಸಲ ಒಂದು ಬೇರೆಯವರಿಂದ ಸಹಾಯವಾಗಿ ಬಂದಿದೆ. ಹಾಗಾಗಿ ನಾನು ಹೇಳೋದು, ನಾನು ನಿಜವಾಗ್ಲೂ ನನ್ನ ಕಣ್ಣಲ್ಲೇ ಕಂಡಂಥ ಒಂದು ಪ್ರತ್ಯಕ್ಷ ಅನ್ಬೋದು. ಒಬ್ಬರು ನಮ್ಮ ಮನೆಗೆ ದಿನ ಊಟಕ್ಕೆ ಕೇಳ್ಕೊಂಬರ್ತಿದ್ರು. ನಮ್ಮ ಅಪ್ಪನ ಮನೆಗೆ ಹೋಗಿದ್ರಂತೆ. ಅವ್ರು ಹೇಳಿದ್ರಂತೆ, ನನ್ನ ಮಗಳು ಮನೆಗೆ ಹೋಗಪ್ಪ, ನನ್ನ ಮನೇಲಿ ಎಂಥದ್ದು ಇಲ್ಲ, ನನ್ನ ಮಗಳು ಮನೆಗೆ ಹೋಗು, ಅವಳು ಕೊಟ್ಟೆ ಕೊಡ್ತಾಳೆ ಅಂತ ಹೇಳಿದ್ರಂತೆ. ಅವ್ರ ಮನೆಯಲ್ಲಿ ಇಲ್ಲ ಅಂತೇಳಿ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಮ್ಮ ಮನೆಗೆ ಬಂದು ನಾನು ಅವರಿಗೆ ಪ್ರತಿದಿನ ಕೊಡ್ತಿದ್ದೆ. ಅಟ್ಲೀಸ್ಟ್ ಏನು ಅಂದರೆ ತಿಂಡಿ ಯಾವುದು ಉಳಿದಿರಲಿಲ್ಲ ಅಂದರೆ ಬಾಳೆಹಣ್ಣಾದರೂ ಕೊಡ್ತಿದ್ದೆ. ಅಟ್ಲೀಸ್ಟ್ ಅವ್ರಿಗೆ ಏನು ಆ ಟೈಮಿಗೆ ತಿನ್ನಬೇಕು ಅದನ್ನು ಕೊಡ್ತಿದ್ದೆ. ಆದರೆ ಒಂದು ದಿವಸ ನಾವು ಶಿವಮೊಗ್ಗ ಹೋಗೋದಕ್ಕಾಗಿ ಪೇಟೆಯಲ್ಲಿದ್ದಾಗ ನಮ್ಮ ಮುಂದೆನೇ ಅಂದರೆ ನಮ್ಮ ಮುಂದೆನೇ ಅವರಿಗೆ ಪಿಡ್ಸ್ ಥರ ಬಂದು ನಮ್ಮ ಮುಂದೆನೇ ಬಿದ್ದು ಪ್ರಾಣ ಬಿಟ್ಟರು. ಅವ್ರು ಪ್ರಾಣ ಬಿಡೋ ಟೈಮಲ್ಲಿ ನಾವು ನೋಡಿದ್ವಿ. ಅಂದರೆ ಅವು ಆ ಥರ ಒಂದು ಊಟ ಕೊಟ್ಟಿದ್ವಲ್ವ, ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಈ ಥರ ನಮ್ಮಲ್ಲಿ ಏನಿರುತ್ತೋ ಅದನ್ನು ಕೊಡಿ. ನಾನು ಎಷ್ಟೋ ಸರಿ ತಟ್ಟೆಗೆ ಊಟ ಹಾಕೊಂಡು ನೀನು ತಿನ್ನಬೇಕು ಅನ್ನೋ ಟೈಮಲ್ಲಿ ನಮ್ಮ ಮನೆಗೆ ಒಬ್ಬರು ಬರ್ತಾರೆ ಊಟ ಕೇಳೋಕ್ಕೆ. ಅವ್ರು ಕರೆದಾಗ ನಾನು ತಿಂದಿಲ್ಲ, ಅದನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಎಷ್ಟೋ ಸತಿ. ಹಾಗಾಗಿ ನಮ್ಮ ಕೈಲಿ ಆಗಿರೋಂಥ ಸಹಾಯ ಮಾಡಿ, ಮತ್ತು ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆ ರೀತಿಯಲ್ಲಿ ಇದ್ದರೆ ನೀವು ಎಷ್ಟು ಪೂಜೆ ಮಾಡೋದು ಬೇಡ, ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಅದರಲ್ಲೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ. ದೇವರನ್ನ ಒಂದು ಶಕ್ತಿ ಇದ್ದೇ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಸಹಾಯ ಮಾಡಿದಂಥ ಸಿಸ್ಟ್ರಿಗೆ ದೇವರು ತುಂಬಾ ಒಳ್ಳೇದು ಮಾಡಲಿ. ಅಕ್ಕ ನನ್ನ ವಿಡಿಯೋದಲ್ಲಿ ಒಂದು ದಿವಸ ಅವ್ರನ್ನ ಬಂದೇ ಬರ್ತೀನಿ. ಅವರ ಪರ್ಮಿಷನ್, ಈಗ ಅವ್ರು ಹೇಳಿರೋದು ನನ್ನ ಹೆಸರನ್ನ ಎಲ್ಲೂ ಹೇಳಬೇಡ, ನನಗೆ ಸ್ವಲ್ಪ ಅದು ಇಷ್ಟ. ಅವರಿಗೆ ಅದು ಪ್ರಾಬ್ಲಮ್ ಏನಲ್ಲ. ಅವರಿಗೆ ಹೇಗಂತಾರಂತಂದರೆ, ಅವರು ಸಹಾಯ ಮಾಡಿದಾರಂತೆ ತುಂಬ ಜನಕ್ಕೆ. ಅವರು ಹೇಳೋದಂತೆ, ಅವರು ಸಹಾಯ ಮಾಡಿದ್ದನ್ನು ಸಹಿಸ್ಕೊಳ್ಳದೆ ಇರೋ ಜನಗಳು ಏನು ಹೇಳಿದ್ರಂದರೆ, ಅವಳು ಶ್ರೀಮಂತಲು, ದುಡ್ಡಿದೆ ಅಂತೇಳಿ ತೋರಿಸ್ಕೊತಾಳೆ, ಈ ರೀತಿ ಎಲ್ಲ ಅವ್ರಿಗೆ ಅಂದಿದ್ದಾರಂತೆ. ಅವರಿಗೆ ಅದು ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ಅವರು ಹೇಳಬೇಡ ನನಗೆ, ನೀನು ಎಲ್ಲೂ ಹೇಳದೇ ಇದ್ದರೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಇಲ್ಲ ಅಕ್ಕ, ನಾನು ಯಾರ ಹತ್ರನೂ ಹೇಳೋದಿಲ್ಲ ಅಂತಲೇ ಹೇಳಿದ್ದು. ಆದರೆ ಅವರು ಹಾಗೇನೆ ಈಗ ಒಂದು ಸಹಾಯ ಮಾಡಿದ್ರೂ ಜನಗಳು ಸಹಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಅಂದರೆ ಅದು ಹಾಗಾಗಿ ನಾವು ಸಹಾಯ ಮಾಡಿದ್ದು ಯಾರಿಗೆ ಗೊತ್ತಿರಬಾರ್ದು, ನಮಗೆ ಗೊತ್ತಿರ್ಬೇಕು, ನಮ್ಮ ಅಂತರಾತ್ಮಕ್ಕೆ ಗೊತ್ತಿರಬೇಕು. ಹಾಗಾಗಿ ಅವ್ರು ಹೇಳಿದಿಷ್ಟೇ, ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಕೊಟ್ಟಿದ್ದೀನಿ ಅನ್ನೋದಕ್ಕೆ. ಆದರೆ ಕೆಲವು ಜನಗಳು ಸಹಿಸ್ಕೊಳ್ಳೋದಿಲ್ಲ. ಅವಳಿಗೆ ದುಡ್ಡಿದೆ ಅನ್ನೋದು ಒಂದು ಅಹಂಕಾರ, ಕೊಡ್ತಾಳೆ ಹಾಗೆ ಹೀಗೆ ಅಂತೇಳಿ ಕೊಡೋಕ್ಕಾಗದೇ ಇದ್ದವರು ಮಾತಾಡ್ತಾರೆ ಅಂತ. ಅದು ನಿಜ, ಹೌದು. ತಾವು ಮಾಡಲ್ಲ, ಮಾಡೋರಿಗೂ ಬಿಡಲ್ಲ ಅನ್ನೋರು ಇರ್ತಾರೆ ನೋಡಿ ಕೆಲವರು. ಅವರು ನಿಜವಾಗೂ ಇಂಥದನ್ನು ಹಾಳು ಮಾಡ್ತಾರೆ. ಈಗ ಇಂಥವರೇ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಗೊತ್ತಾದರೆ ಅದು ಇನ್ನೊಂದಾಗಿ ಅದು ದೊಡ್ಡದು ಏನೋ ಒಂದು ಆಗ್ಬಿಡತ್ತೆ. ಹಾಗಾಗಿ ಯಾರು ಕೊಟ್ಟಿದ್ದಾರೆ ಅಂತೇಳಿ ನನ್ನ ಮಗ ಓದಿ ಅವನು ಒಳ್ಳೆ ಕೆಲಸ ತಗೊಂಡಾಗ ನಾನು ಅವನು ಮತ್ತು ಅವರು ಇಬ್ಬರು ನನ್ನ ಮಗ ವಿಡಿಯೋದಲ್ಲಿ ಅವನು ಬರೋಕ್ಕೆ ಇಷ್ಟಪಡಲ್ಲ. ಆದರೆ ನಂಗೆ ದುಡ್ಡು ಕೊಟ್ಟಂಥ ಸಿಸ್ಟರ್ ನಾನು ವಿಡಿಯೋದಲ್ಲಿ ಕರ್ಕೊಂಬರ್ತೀನಿ. ಆದರೆ ಈಗ ಹೇಳೋದು ಅವರಿಗೆ ಆ ತಾಯಿ, ಆ ಅಮ್ಮ ಅಂದರೆ ಅಮ್ಮ ಅವರಿಗೆ ಒಳ್ಳೇದು ಮಾಡಲಿ, ಅವರ ಮನಸ್ಸಿನ ಇಷ್ಟಾರ್ಥಗಳು ಏನಿದೆ ಎಲ್ಲ ಪೂರೈಸಲಿ, ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಈ ವಿಡಿಯೋದಲ್ಲಿ ಕೇಳ್ಕೊಂಡು ಶುಕ್ರವಾರ ದಿವಸ ನಾನು ಹಾರೈಸ್ತೀನಿ. ಅವ್ರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂದ್ಬಿಟ್ಟು ಈ ವಿಡಿಯೋದ ಮುಖಾಂತರ ನಾನು ಅವರಿಗೆ ಒಳ್ಳೇದನ್ನು ಬಯಸ್ತೀನಿ. ಹಾಗೆ ನಿಮ್ಮ ಕೈಲಿ ಆದಷ್ಟು ಎಲ್ಲರಿಗೂ ನಿಮ್ಮ ಹತ್ತಿರದಲ್ಲಿ ಯಾರು ಏನು ಕೇಳಿದ್ರು ಸಹಾಯ ಮಾಡಿದರೆ, ನಿಮ್ಮ ಕೈಲಿ ಎಷ್ಟು ₹1 ಇದ್ದರೆ ಅದರಲ್ಲಿ 25 ಪೈಸೆನ ಒಂದು ಸಹಾಯ ಮಾಡೋದಕ್ಕೆ ತಗೊಳ್ಳಿ. ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ಆಷಾಢದ 2ನೇ ಶುಕ್ರವಾರದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಆ ತಾಯಿ ಅಮ್ಮ ಮಹಾಲಕ್ಷ್ಮಿ, ಅಮ್ಮ ಮಾರಿಕಾಂಬೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.